ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ಎದ್ದು ನಾನು ನನ್ನ ಫ್ರೆಂಡು ಜಿಮ್ ಕಡೆ ಹೊರಟ್ರಿ. ನನ್ನ ಫ್ರೆಂಡು ಬೆಳಗ್ಗೆ ಬೇಗ ಬಾರೋ ಅಂದರೆ 10 ನಿಮಿಷ ಲೇಟಾಗಿ ಬಂದ. ಸರಿ ಅಂತ ಜಿಮ್ ಕಡೆ ಹೋಗಿದ ತಕ್ಷಣ ವಾರ್ಮ್ ಅಪ್ ಸ್ಟಾರ್ಟ್ ಮಾಡಿದ್ರಿ. ಸ್ಟೀಲ್ ರಾಡ್ ತಗೊಂಡು ರೊಟೇಟು ಮತ್ತು ಸೈಡ್ಸು ಈಚ್ 35 ಕೌಂಟ್ಸ್ ಎಕ್ಸಸೈಸ್ ಮಾಡಿ ನಂತರ ನಾನು ನನ್ನ ಫ್ರೆಂಡ್ ಇವತ್ತು ಯಾವ್ದು ವರ್ಕೌಟ್ ಆಗೋಣ ಅಂತ ಮಾತಾಡ್ಕೊಂಡು ಇವತ್ತು ಲ್ಯಾಟ್ಸ್ ಹಾಕೋಣ ಅಂತ ಡಿಸೈಡ್ ಆದ್ರಿ. ಲ್ಯಾಟ್ಸ್ ಹಾಕೋದಕ್ಕೆ ಫಸ್ಟ್ ಬಂದು ಬಾರ್ಬೆಲ್ ರೋ, ಇದರಲ್ಲಿ 10, 15, 25 kgsಲ್ಲಿ 3 ಸೆಟ್ಟು 10 ಕೌಂಟ್ಸ್ ಮಾಡಿದ್ರಿ. ನೆಕ್ಸ್ಟ್ ಬಂದು ಕೇಬಲ್ ಲ್ಯಾಟ್ ಪುಲ್ ಡೌನ್, ಇದರಲ್ಲಿ ಬಂದು 30, 40, 50 kgsಲ್ಲಿ 3 ಸೆಟ್ ಮಾಡಿದ್ರಿ. 15, 12, 10 ಕೌಂಟ್ಸ್ ಅಂತ. ಆಮೇಲೆ ಬಂದು ಇದು ಲ್ಯಾಟ್ ಕ್ಲೋಸ್ ಪುಲ್ ಡೌನ್, ಇದು ಸಿಂಗಲ್ ಹ್ಯಾಂಡ್ ಮಾಡಿದ್ರಿ. ಇದರಲ್ಲಿ ಬಂದು ಫಸ್ಟ್ ಲೆಫ್ಟ್ ಹ್ಯಾಂಡ್ ಬಂದು 15 ಕೌಂಟ್ಸು, ರೈಟ್ ಹ್ಯಾಂಡ್ ಬಂದು 15 ಕೌಂಟ್ಸು. ಇದರಲ್ಲಿ ಬಂದು ವೆಯ್ಟ್ ಬಂದು 10, 15, 20 kgs ಹಾಕೊಂಡು ಮಾಡಿದ್ರಿ. ಇದರಲ್ಲಿ ಲಾಸ್ಟ್ ವರ್ಕೌಟು ಸೀಟೆಡ್ ಕೇಬಲ್ ರೋ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ರಿ. ಮನೆಗೆ ಬಂದು ಆಫೀಸ್ ರೆಡಿಯಾಗಿ ಕಡೆಗಡ ಅಂತ ABC ಜ್ಯೂಸ್ ಕುಡ್ಕೊಂಡು ಆಫೀಸ್ ಕಡೆ ಹೊರಟೆ. ಹೋಗೋ ದಾರಿಯಲ್ಲಿ ಗಾಡಿಯಲ್ಲಿ ಪೆಟ್ರೋಲ್ ಕಮ್ಮಿ ಇತ್ತು. ಅದು ನೋಡಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಪೆಟ್ರೋಲ್ ಬಂಕ್ ಅವ್ರ ಹತ್ರ 2 ಮಾತು ಮಾತಾಡಿಕೊಂಡು ಆಫೀಸ್ ಕಡೆ ಹೊರಟೆ ಫ್ರೆಂಡ್ಸ್. ಫೈನಲಿ ಆಫೀಸ್ ರೀಚ್ ಆದೆ. ಆಫೀಸ್ ಬೇರೆ ಲೇಟಾಗಿ ಹೋಗಿತ್ತು, ಒಂದು ರಿಪೋರ್ಟ್ ಬೇರೆ ಕಳಿಸ್ಬೇಕಾಗಿತ್ತು. ಮ್ಯಾನೇಜರ್ ಏನಂತ ನಾನು ಟೆನ್ಷನಲ್ಲಿ ಫ್ಲೋರ್ ಕಡೆ ಹೊರಟೆ. ಫ್ರೆಂಡ್ಸ್, ನಾವು ಯೂಶಲಿ ಮಧ್ಯಾಹ್ನ ಹೊತ್ತು ಊಟ ಆದಮೇಲೆ ಒಂದು ವಾಕ್ ಮಾಡ್ತೀರಿ ಬಿಲ್ಡಿಂಗ್ ಸುತ್ತು. ನಿನ್ನೆ ವಾಕಿಂಗ್ ಮಾಡೋ ಸಮಯದಲ್ಲಿ ಇಲ್ಲೊಂದು ಅದು ಗೂಡಲ್ಲಿ ಮೊಟ್ಟೆ ಇಟ್ಟಿದೆ. ಯೂಶಲಿ ಕಾಗೆ ಟಚ್ ಮಾಡಿದ್ರೆ ದೋಷ ಇರುತ್ತೆ, ಸ್ನಾನ ಮಾಡಬೇಕು ಅಂತಾರೆ. ಅದೇನಾದರೂ ಟಚ್ ಮಾಡಿದ್ರೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀರಾ? ಅದಕ್ಕೆ ಪರಿಷ್ಕಾರ ಏನಾದರೂ ಇದೆಯೇನೋ?